ಏ ಒಂದೊಂದು ಕೊಡು ಮಮ್ಮಿ, ಸಾಕು, ಜಾಸ್ತಿ ಕೊಡ್ಬೇಡ, ಮತ್ತೆ ಊಟ ಮಾಡಲ್ಲ. ಒಂದೊಂದು ತಿನ್ರಿ ಸಾಕು, ಒಂದೊಂದು. ಟೈಮ್ ಎಷ್ಟು? 7 ಗಂಟೆ ಆಗೈತಿ. ಒಂದೊಂದು ತಿನ್ರಿ ಸಾಕು, 9 ಗಂಟೆಗೆ ಊಟ ಮಾಡ್ರಂತ. ಏನದ್ ಮಮ್ಮಿ, ಕೇಕಾ? ಏ ಒಂದೊಂದು ತಿನ್ರಿ, ಒಂದೊಂದು ತಿನ್ರಿ. ತುಜಿ ಲೇ, ಅದ ಬಸ್ 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 ಬಾದು ಸುಬೋಕು. ಬೆಳಗ್ಗೆ ಮೈಸೂರು ಪಾಕೋನಾ? ಅಷ್ಟು ತಿನ್ಬೇಡ್ರು ಮರೇ, ಊಟ ಮಾಡಲ್ಲ. ಏನು ನಿಮ್ಮ ಅಪ್ಪ ನೋಡಿದ್ರೆ ಏನಕ್ಕೂ ನನಗೂ ಬಿಡಲ್ಲ, ಹಂಗೆ ಹೊಡಿತತೆ. ಇಡಿ ಮಮ್ಮಿ, ತಗೊಂಡಿದ್ದೀನಿ. ಇದೆಂತದಪ್ಪ, ಹಲ್ವಾ ಅಂತದ್ದು ಇದು. ಎಲ್ಲ ಊಟ ಗುಂಡಿ ಖಾ ಈರುಳ್ಳಿ ಎಲ್ಲ ತಿನ್ಬೋದು. ರಾತ್ರಿ ಊಟ ಮಾಡಿಲ್ಲ ಅಂದ್ರೆ ಸಿಟ್ಟು ಬರೋದು. ಯಾಕೋ ಅಡುಗೆ ಕೋಣೆಗೆ ಬಂದಾನ ಗುಂಡ. ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು, ಓಡ್ ಬರ್ತಾನೆ ನೋಡ್ಜಾ. ಪೋಸ್ ನೋಡು. ನೋಡ್ರಿ, ನಮ್ಮ ಮನೆಗೆ ಒಂದು ಹುಡುಗ ಐತಿ. ನೀವು ನಿಮ್ಮ ಮನೆಗೆ ಯಾರನ್ನ ಚಲೋದು ಹುಡುಗಿ ಇದ್ರೆ ಸಂಬಂಧ ಮಾತಾಡೋಣ, ಕರ್ಕೊಂಬರ್ರಿ ಬೆಳ್ಕೊಂಡಕ್ಕೆ. ಹುಡುಗ ಚಂದ ಅದಾನ. ಇದು ದೊಡ್ಡ ಹುಡುಗ, ಅದು ಸಣ್ಣ ಹುಡುಗ, ಇಬ್ಬರು ಅದಾರ. ಇವರಿಬ್ರಾಗ ಯಾರು ಚಂದ ಅದಾರ ಅವ್ರಿಗೆ ಮದುವೆ ಆಗ್ಬೋದು ನೀವು. ವರದಕ್ಷಿಣೆ ತಗೊಂಡು ಬರ್ಬೇಕು, ಫ್ರೀ ಅಂತ ಕೊಡಲ್ಲ. ಏನು ವರ್ಷ ಎಷ್ಟು ಲೋಡ್ ಮಣ್ಣು ತುಂಬಿಸ್ದೆ? 100 ಆಡೋದು ನೋಡ್ರಿ ಹೆಂಗೆ ಆಡ್ತಾನ ನಾನು. ಇಲ್ಲೊಬ್ಬ ದೊಡ್ಡ ಮನ್ಸ. ನಿನ್ನೆ ತೋರಿಸ್ತದೀನಿ ಬಿಡಪ್ಪ, ದೊಡ್ಡ ಮನುಷ್ಯ ನಿನ್ನೆ ತೋರಿಸ್ತದೀನಪ್ಪ. ಅಲ್ಲಿ ದೊಡ್ಡ ಮನುಷ್ಯ, ಇಲ್ಲಿ ಚಿಕ್ಕ ಮನುಷ್ಯ ಆಟ ಆಡ್ತಾ ಇದಾರ. मट्टी दालिंग देती यार माँ ऊंच लेक जा रही ना तो मट्टी भर तेर रे मट्टी डालता हूँ ने यूं कर को निंदेना और पानी सब्जी पिघलिया कर पानी पट ले ये पानी दे पानी गाड़े पानी गाड़े वही 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 आप ना ना था ಸಣ್ಣ ಕಿಟ್ಟ ತಾಪ್ ಮಾಡಿದ್ರ ಮಮ್ಮಿ ಆಡ್ಬಿಡ್ತು ಅನ್ನ ಆಗೈತಿ ಇವಾಗ ಹುಡುಗರು ಆಟ ನಡೀತಿದ್ದಾವೆ ಹುಡುಗರು ಆಟ ಆಡ್ತಿದ್ದಾವೆ ಮಕ್ಕಳು ಆಟ ಆಡ್ತಿದ್ದಾವೆ ಊಟದ್ದು ನೆನಪಿಲ್ಲ ಇವಾಗ ಇಷ್ಟೋ ತನಕ ಕುರುಕುಲ್ ತಿಂಡಿ ತಿಂದಾವೆ ತಿಂದಿದ್ದಾವೆ ಈಗ ಜೆಸಿಪಿ ಇರ್ಲಿ ಮಣ್ಣು ಹಾಕ್ತಿದ್ದಾವೆ ಎರಡು ಮಕ್ಕಳು ಒಂದು ಮಗು ಆಡ್ತೈತೆ ಬಾಲಾಟ ಒಂದು ಮಗು ಐತಲ್ಲ ನಾನಿ ಹೋಗ್ ನಾನಿ ನೀನು ಸೇರ್ಕಲ್ಲಿ ಮಣ್ಣು ಲೋಡ್ ಮಾಡ್ತೀವಾಗ ಲೋಡ್ ಮಾಡಿ ಈಗ ಅದನ್ನ ಟ್ರ್ಯಾಕ್ಟರ್ನ ಕಳಿಸ್ಬೇಕಂತ ಲೋಡಿಂಗ್ ಮಾಡಿ ಎಷ್ಟು ಬಿಲ್ಡಿಂಗ್ ಕಟ್ಬೇಕು ಈಗ ಅವ್ರ ಪಪ್ಪಂಗೆ ಹೆಲ್ಪ್ ಮಾಡೋದು ಅಲ್ಲ ಬಿಲ್ಡಿಂಗ್ ಕಟ್ಟಕ್ಕೆ ನೂರೇಜ್ ಅಪ್ಪ ಹೆಲ್ಪ್ ಮಾಡ್ತಾರೆ ನೂರೇಜ್ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಾರೆ ಇದ್ರಾಗ ನೀರು ತುಂಬು ಇದ್ರಾಗೆ ಮತ್ತೆ ಗಾಡಿಯಾಗೆ ಈಗ ನೀರಿನ ಟ್ಯಾಂಕರ್ ಬಂತು ಈಗ ಅದನ್ನ ಫುಲ್ ಲೋಡ್ ಮಾಡಬೇಕು ಟ್ರ್ಯಾಕ್ಟರ್ ಇದನ್ನ ನೀರಿನ ಗಾಡಿಯನ್ನು ಫುಲ್ ಲೋಡ್ ಮಾಡಿ ನೀರು ಹಾಕಿ
ಮತ್ತೆ ಟೆಂಕರಿ ಮುಚ್ಚಿ ಇದ್ ನೋಡಿದ್ ಒಂದೇ ಆಡದ್ ನೋಡಿದ್ ನೂರೇಜ್ ನೂರೇಜ್ ಅಂತ ಅಂದ್ಬಿಟ್ಟು ಎದಕ್ ಮುರಿತಿದಿ ಮುರಿಬಾರ್ದ ಹೇಳೋಗತ್ತೀನಿ ಎದಕ್ ಮುರಿತಿದಿ ಮುರಿಬಾರ್ದಪ್ಪಿ ಹಂಗೆ ತಲೆ ಕೆಟ್ಟೈತ ನಿನಗೆ ಹೆಂಗಾರ ಮಾಡ ಅಲ್ಲೋಡಲ್ಲ ಅವ್ನು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾನ ನೂರೇಜ್ ನನ್ ಬ್ಯಾಟ್ ಮುರ್ದ ಅಂತ पानी 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 का ये उसमें तू बैठना नहीं है पानी डालना सा उसमें ಅವ್ರ ಪಪ್ಪ ಬಿಲ್ಡಿಂಗ್ ಕಟ್ತಾನಂತ ಅದಕ್ಕೆ ಇವನು ಮಣ್ಣು ಮತ್ತೆ ನೀರಿಂದು ಲೋಡ್ ಕಳ್ಸಾಕತ್ತಾನ ಅವ್ರ ಪಪ್ಪ ಬಿಲ್ಡಿಂಗ್ ಕಟ್ತಾರಂತ ಅದಕ್ಕೆ ಇವನು ಮಣ್ಣನ್ನ ಇದನ್ನ ತುಂಬಿಸ್ ಕಳ್ಸಾಕತ್ತಾನ ನೋಡು ಇದು ಮಣ್ಣು ತುಂಬದ್ನಾ ನುಚ್ಚು ನುಚ್ಚ ಇಷ್ಟೋ ತನಕ ಅವನು ಅದಕ್ಕೆ ಓಡ್ ಬರ್ತಾನ ಇಲ್ಲಿಗೆ ಅವು ಇವು ಸ್ವೀಟ್ ಪಪ್ಪಕ್ ದೇರೆ ಸ್ವೀಟ್ ಲೆಕ್ಕ ಹಾಕು 2-3 ತರದ ಸ್ವೀಟ್ ಅವ್ರ ಮಾಮ ಕೊಡ್ಸೋಗೈತ ತಿಂದಾನ ಕುರ್ಕುಲ್ ತಿಂಡಿ ಆಡಕ್ಕೂ ಪಾಡಕತ್ತಂತ ಓಡ್ಬಾರ್ದು ಇವ್ನು ನೋಡ್ರಿ ಇವಂದು ಊರಿಗೆ ಬಂದ್ರೆ ಇದೇ ರಾಡಿ ಒಂದು ನೂರೇಜ್ ಜೊತೆ ಆಡ್ಬೇಕು ನಾಳೆ ಅವ್ನು ಸ್ಕೂಲಿಗೆ ಹೋಗ್ಕಾನೋ ನೂರೇಜ್ ಶಾಲೆಗೆ ಅಂಗನವಾಡಿಗೆ ಹೊಂಟಾನ ಅವನು ಹೋಗ್ಕಾನ ಅವನು ಸ್ಕೂಲಿಗೆ ನೀವು ಒಬ್ಬನಿದ್ದು ಏನ್ ಮಾಡ್ತೀವಿ ಹೇಳು ಆಯ್ತು ತಗ ಅಲ್ಲಿ ಮನೆಗೆ ತಂದು ಕೊಡ್ತೀನಿ ಒಂದು ಐತೆ ಸ್ಲೇಟ್ ಅಂತ ಒಂದು LCD ಕ್ಲಿಪ್ ಅಂತ ಆಯ್ತು ತಗ ಮನೆಗೆ ತಂದು ಕೊಡ್ತೀನಿ ವಾ ಇಡು ನೀನು ಒಲೆ ಮೇಲೆ ಇಡು ಉದ್ದು ಕೊಡ್ತೀನಿ ಹ್ಞೂನಪ್ಪ ನೀನು ನೀರ್ ಕಾಸು ಹಾಕು ನೂರ್ಜಾನ ಬರ್ತೀನಿ ಉದ್ದು ಕೊಡ್ತೀನಿ ಬಡ ಬಡ ನೋನಪ್ಪ ನೀನ್ ಏನ್ ಕಾಟ ನೋ ಮರೆ ಬೆಳಗ್ಗೆ ಇಲ್ಲಂದ್ರೆ ಈಗಲೇ ಹೊಡೋಣ ರಾತ್ರಿ ಅವನಿಗೆ ನಾಳೆ ಸಾಯಂಕಾಲ ಹೋಗ್ಬೇಕಂತೆ ಅದ್ರ ನ್ಯಾಯ ಒಂದು ಇವನ್ ಜೊತೆ ಆಡಕ್ಕ ನಾಳೆ ನೂರೇಜಿಗೆ ಸ್ಕೂಲ್ ಐತಿ ಕೇಳಲ್ಲ ನೂರೇಜಿಗೆ ಅವನಿಗೆ ಕೇಳು ಹತ್ರ ಹೋಗಿ ಕೇಳು ಕಿವಿಯಾಗ ಕೇಳು ಒಂದು ಸ್ವಲ್ಪ ನೂರೇಜ್ ಸಭಾ ಸ್ಕೂಲ್ ಐ ನಮೇ ಬತ್ತುಜೆ ಸುಮ್ಕಿರ್ ಮಮ್ಮಿ ಅಯ್ಯೋ ಹೋಗಲ್ಲ ಯಾಕೆ ಹೋಗಲ್ಲ ಹೋಗ್ಬೇಕ ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ಮತ್ತೆ ನಾನು ಹೆಣ್ಣು ಕೊಡ ಸುಮ್ನಿರು ನೂರೇಜ್ ನೀ ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ನಾನು ಹೆಣ್ಣು ಕೊಡಲ್ಲ ನಿನಗೆ ನಾನು ನೀವು ಹೋಗಿಲ್ಲ ಅಂದ್ರೆ ದುಡ್ಡು ಹೆಂಗೆ ದುಡಿತಿ ನೀ ಮನೆಗಿದ್ರೆ ನಾನು ಕೊಡಲ್ಲಪ್ಪ ನನ್ನ ಮಗಳನ್ನ ಮದುವೆ ಮಾಡಕ್ ಯಾಕೆ ಹೋಗಲ್ಲ ಚುಪ್ರಿ ಅವನೇ ಬಾತ್ ಕರ್ರತಿ ಯಾಕೆ ಹೋಗಲ್ಲ ಇಲ್ಲಿ ಬಾ ಇಲ್ಲಿ ತಗೋ ಬೆಳಗ್ಗೆ ಹೋಗೋಣ ಸುಮ್ನೀರು ಬೆಳಗ್ಗೆ ಹೋಗೋಣ ಸುಮ್ನೀರು ಬೆಳಗ್ಗೆ ಹೋಗೋಣ ಅಯ್ಯೋ ಅದ್ರ ಕಿವಿ ಹೋತಲ್ಲೋ ನೂರೇಜ್ ಉಸ್ಕಾ ಕಾನ್ ತುಟಿಯ ದೇಖೋ ಒಲ್ಲೆವಾ ನಾನು ತಗೊಳ್ರಿ ಸುಧಾರಿಸ್ರಿ ನಾ ಇವತ್ತು ರಾತ್ರಿ ಹೋಗೋದು ಬೇಡ ಅಂತೆ ನಾಳೆ ಬೆಳಗ್ಗೆ ಹೋಗ್ಬೇಕಂತೆ ನೀನು ಹೇಳ್ದಂಗೆ ಕುಣಿಯೋಕ್ಕಾಗಲ್ಲ ನೀನು ಹಿಂಗೆ ಅಳದಾದ್ರೆ ನಾನು ಹೊಟ್ಟೆ ಕರ್ಕೊಂಬರಲ್ಲ ನಾನು ಬರಲ್ಲ ನಿನಗೂ ಕರ್ಕೊಂಬರಲ್ಲ ನೆನ್ಪಿಟ್ಗ ನಾ ಕರ್ಕೊಂಡು ಬರಲ್ಲ ಅಂದೆ ಇವತ್ತೇ ಲಾಸ್ಟ್ ನೀನು ಹತ್ಕಂತ ಕುತ್ಕ ಇವತ್ತೇ ಲಾಸ್ಟ್ ನಿನಗೆ ಹೊಟ್ಟೆ ಕಳ್ಸಲ್ಲ ಏನ್ ತೀರಾ ಬಾರಿ ಕಲ್ತು ಬಿಡ್ತಾನ ಈಗ ಅಳದ್ ಪಳದ್ ನಡಿ ಎದ್ದಡಿ ಹಿಂಗ ಅಳದ್ ಪಳದ್ ಮಾಡಿದ್ರೆ ಕರ್ಕೊಂಡೇ ಬರಲ್ಲ ನಾನು ಹೇಳ್ಬಿಟ್ಟಿದ್ದೀನಿ ಅವ್ನು ನೋಡು ಅವನೇ ಸುಮ್ಮನಾದಲ್ಲ ನೂರೇಜ್ ಸ್ಕೂಲಿಗೆ ಹೋಗಲ್ಲ ಸ್ಕೂಲಿಗೆ ಹೋಗ್ಲಿಲ್ದವ್ರಿಗೆ ಬರೇ ಇಟ್ಬಿಡ್ತೀನಿ ಅವ್ನು ನೋಡಿ ಹೆಂಗ್ ನೋಡಕತ್ತಂತ ಮಟ್ಟಿ ಬರ್ತು ಮಟ್ಟಿ JCB लामा मट्टी बरिंदे बच्चा चुप खेलना रोना पीना करना नहीं
ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ನಿನ್ನೆ ಸ್ಯಾಟರ್ಡೇ ಇತ್ತು, ಹಾಗಾಗಿ ನಾವು ಬೆಳ್ಕೊಂಡಕ್ಕೆ ಹೋಗಿದ್ವಿ. ಬೆಳ್ಕೊಂಡದಲ್ಲಿ ಸ್ವಲ್ಪ ನುರೇಶ್ ಜೊತೆ ಆಟ ಆಡ್ದ. ಇವನು ಬರಬೇಕಾದ್ರೆ ಕಟಿಂಗ್ ಮಾಡಿಸ್ಕೊಂಬಂದ್ವಿ. ನೋಡಿರಿ ಕಟಿಂಗ್ ಎಷ್ಟು ಸಖತ್ತಾಗಿದೆ. ಸೊ ಎಣ್ಣೆ ಹಚ್ಚಿದ್ದೀನಿ ತಲೆಗೆ, ಸ್ನಾನ ಮಾಡಿಸ್ಬೇಕು. ಬಟ್ಟೆ ಒಗ್ದಾಯಿತು. ಸೊ ಇಷ್ಟು ಬಟ್ಟೆ ಒಣಗಾಕಬೇಕು. ಇನ್ನೊಂದು ರೌಂಡ್ ಬಟ್ಟೆ ಒಗೆಯೋಕೆ ಹಾಕಿದ್ದೀನಿ. ಇದು ಸಪ್ರೇಟ್ ಒಗ್ದಾಕಬೇಕು, ಯಾಕಂದರೆ ಕಾಟನ್ ಸೀರೆ ಆಮೇಲೆ ಯೂನಿಫಾರ್ಮ್ ಡ್ರೆಸ್ಸು ಕಲೆ ಆಗುತ್ತೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ. ಲಾಸ್ಟ್ ರೌಂಡ್ ಒಂದಿದೆ, ಇದೊಂದು ರೌಂಡ್ ಆದರೆ ಬಟ್ಟೆ ಒಗ್ದಾಯಿತು. ಇನ್ನೊಂದು ರೌಂಡ್ ಹಾಕಿದ್ದೀನಿ. ನೆಕ್ಸ್ಟು ಸಲಾಡ್ ಮಾಡಿದ್ದೀನಿ ನೋಡ್ರಿ. ಇಲ್ಲಿ ಬರಬೇಕಾದ್ರೆ ಮೆಂತ್ಯ ಸೊಪ್ಪು ಕೀಳ್ತಾಯಿದ್ರು ಅಲ್ಲಿ ಹೊಲದಲ್ಲಿ. ಒಂದು 10 ರೂಪಾಯಿ ಕೊಟ್ಟಿದ್ದಕ್ಕೆ ಎಷ್ಟೊಂದು ಮೆಂತ್ಯ ಸೊಪ್ಪು ಕೊಟ್ಟರು. ಕಬಾಬ್ ಆ್ಯಕ್ಚುಲಿ ಸ್ಯಾಟರ್ಡೇ ಕಬಾಬ್ ಮಾಡಿದ್ದೆ. ಉಳ್ಳು ಸೊಪ್ಪಿದು ಸೊಪ್ಪಿನ ಸಾರು, ಆಮೇಲೆ ಬಿಸಿ ಅನ್ನನೂ ಐತಿ, ಬಿಸಿ ಅನ್ನ ಐತಿ, ಮತ್ತು ರೊಟ್ಟಿನೂ ಮಾಡಿಟ್ಟಿದ್ದೆ ಫ್ರೈಡೇ. ಇವತ್ತು ಮತ್ತೆ ನನ್ನ ಫ್ರೆಂಡ್ ಬರ್ತಾಳೆ ರೇಷು ಇದರಿಂದ ದಾವಣಗೆರೆಯಿಂದ. ಇಷ್ಟು ಪಾತ್ರೆ ಐತೆ ನೋಡ್ರಿ ತೊಳೆಯೋದು. ಬೆಳ್ಕೊಂಡೋಗಿ ಹೋಗ್ಬಿಟ್ರೆ ಕೆಲಸ ಎಲ್ಲ ನಂದು ಬಾಕಿ ಹಿಂಗೆ ಉಳಿದ್ಬಿಡ್ತದೆ. ಹಂಗಾಗಿ ನಾನು ಹೋಗ್ತಿರ್ಲಿಲ್ಲ. ಏನು ಮಾಡೋಣ, ಮತ್ತು ಅಲ್ಲೂ ಆ ಹುಡುಗನಿಗೆ ಆರಾಮಿರಲಿಲ್ಲ, ಹಂಗಾಗಿ ಹೋಗಿ ನೋಡ್ಕೊಂಬರ್ಬೇಕಾಯ್ತು. ನನ್ನ ಮಗ ಅದನಲ್ಲ, ಅವನ ಜೊತೆ ಆಟ ಆಡ್ಬೇಕನ್ನೋ ಆಸೆ ಜಾಸ್ತಿ ಇವನಿಗೆ. ಸೊ ಹಂಗಾಗಿ ಹೋಗಿ ಬಂದ್ವಿ. ಈಗ ಬೇಗ ನೀರು ಹಿಡ್ದಿಲ್ಲ, ಆ್ಯಕ್ಚುಲಿ ನೀರು ಹಿಡಿಬೇಕಂತಲೇ ಜಲ್ದಿ ಬಂದಿದ್ದು. ಈಗ ಕಬಾಬ್ ಹುರಿದ್ಬಿಟ್ಟು ಸೊಪ್ಪು ಒಗ್ಗರಣೆ ಹಾಕಿ ಊಟ ಮಾಡ್ತೀವಿ. ಊಟ ಆಗಿದ ತಕ್ಷಣ ಅದು ಬಟ್ಟೆ ಅದ್ರ ಪಾಡಿಗೆ ಅದು ಒಗಿತಾ ಇರ್ತೈತಿ. ಬಟ್ಟೆ ಒಣಗಾಕಿ ನೆಲ ಒಂದು ಒರೆಸ್ಬೇಕು, ಕಸ ಗುಡಿಸ್ದೆ ನೆಲ ಒಂದು ಒರೆಸ್ಬೇಕು. ಕುರುಮ್ ತಿಂತಿರೋದು ನೋಡ್ರಿ. ಸೋಫಾ ಕವರ್ ಸರಿ ಮಾಡು. ಹಾಗೆ ಕೂತ್ಕೊಂಡ್ರೆ ಕಂಪ್ಯೂಟರ್ ಆಫ್ ಮಾಡಿಸ್ತೀನಿ. ಈಗ ಕ್ಲೀನಾಗಿ ಸರಿ ಮಾಡಿ ಕೂತ್ಕೋ. ಒಂದು ಕೆಲಸ ಹೇಳಬೇಕು ಅಂತಂದ್ರೂ ಒಂದು ಗಂಟೆ ಪೇಪರ್ ಕರೆಕ್ಷನ್ ನೋಡ್ರಿ ಹಿಂಗೆ ಬಿದ್ದಿದ್ದಾವೆ ಒಂದು ವಾರದಿಂದ. ಇವತ್ತು ಎಷ್ಟೊತ್ತಾಗಲಿ ಪೇಪರ್ ಕರೆಕ್ಷನ್ ಮುಗಿಸ್ಬೇಕು. ಆಮೇಲೆ CTETದು ಅಪ್ಲಿಕೇಶನ್ ಹಾಕಬೇಕು, ಮತ್ತು ಪಾತ್ರೆ ತೊಳಿಬೇಕು. ಆಮೇಲೆ ಮತ್ತೇನೈತೆ ಕೆಲಸ, ಸ್ವಲ್ಪ ರೊಟ್ಟಿ ಮಾಡಬೇಕು ಸಂಜೆ. ನೋಡೋಣ ಎಷ್ಟು ಜಲ್ದಿ ಮುಗಿಸ್ಬೇಕು, ಅಷ್ಟು ಜಲ್ದಿ ಮುಗಿಸ್ತೀನಿ. ನಾನು ತಲೆ ಸ್ನಾನ ಮಾಡಿ ಇವನಿಗೂ ತಲೆ ಸ್ನಾನ ಮಾಡಬೇಕು, ಯಾಕಂದರೆ ನಾಳೆ ಸೋಮವಾರದಿಂದ ಸ್ಕೂಲಿಗೆ ಹೋಗೋಕ್ಕೆ ಟೈಮ್ ಆಗೋಲ್ಲ. ಸೊ ಹಂಗಾಗಿ ಜಲ್ದಿ ಮುಗಿಸ್ಕೊತೀನಿ ಕೆಲಸ. ಟೇಸ್ಟ್ ನೋಡಿ ಹೇಳ್ರಿ ನೀವು ಹೆಂಗೈತಿ. ಮೆಂತ್ಯ ಸೊಪ್ಪು ಇದ್ದಂಗೆ ಐತಂತೆ. ಬಿಸಿ ಕಬಾಬ್. ಮಸ್ತ್ ತೊಳ್ದೀನಿ. ಅದು ಈಗ ಕಿತ್ಕೊಂಬಂದಿದ್ದು ಹೊಲ್ದಾಗಿಂದ. ಕೋಸಂಬರಿ, ಕ್ಯಾರೆಟ್, ನೀರುಳ್ಳಿ ಇದಾಕಿ ಮಾಡಿದ್ದೀನಿ. ಬಿಸಿ ಸಾರು, ಕಾಡ್ಕಲ್ ರೊಟ್ಟಿ, ಕಬಾಬ್, ಕೋಸಂಬರಿ. ಬಟ್ಟೆ ಎಲ್ಲ ಒಗ್ದಾಯ್ತು. ನೀರು ಪೈಪ್ ಹಚ್ಚಿದ್ದೀವಿ. ಕರೆಕ್ಟ್ ನಾವು ಬರೋಕ್ಕೂ ನೀರು ಬಿಟ್ಟಿದ್ದ. ಸೊ ಅದೇ ತುಂಬ್ತಾ ಇದೆ. ಅರ್ಧ ಸಂಪಾಗಿದೆ. ಒಂದು ಸಂಪ್ ಫುಲ್ ತುಂಬಿ ಸಿಂಟ್ಯಾಕ್ಸು ತುಂಬಿಸ್ಬೇಕು. ಪಾತ್ರೆ ಎಲ್ಲ ತೊಳೆದಾಯಿತು, ಜೋಡಿಸ್ತಾ ಇದ್ದೀನಿ ಪಾತ್ರೆನ. ಸೊ ಕೆಲಸ ಎಲ್ಲ ಮುಗೀತು. ಬಟ್ಟೆ ಒಗ್ದಾಯಿತು, ಪಾತ್ರೆನೂ ತೊಳೆದಾಯಿತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡಬೇಕು ಅಂದರೆ ವಿಹಾನಿಗೆ ಸ್ನಾನ ಮಾಡಿಸ್ಬೇಕು. ಬಚ್ಚಿಲು ಬಾಚಿನೆಲ್ಲ ತಿಕ್ಕಿ ನಾನು ಸ್ನಾನ ಮಾಡಿಕೊಂಡ್ರೆ ಒಂದು ಕೆಲಸ ಆಗುತ್ತೆ. ನಾಳೆಯಿಂದ ಆರಾಮಾಗಿ ಸ್ಕೂಲಿಗೆ ಹೋಗ್ಬಾರ್ದು, ಟೆನ್ಷನ್ ಇಲ್ಲ. ನಮ್ಮ ಗುಡ್ಡ ನೋಡ್ರಿ ಇಲ್ಲಿ. ಅಪ್ಪ ಕಂಪ್ಯೂಟರ್ ಆಫ್ ಮಾಡು. ಅಲ್ಲಿ ಅವ್ರು ಬರ್ತಾರೆ. ಈಗ ಸ್ನಾನ ಮಾಡಿ ರೆಡಿಯಾಗಿ ಕೂತು ಅಂದ್ರೆ ಹೋಗಿ ಆಟ ಆಡಿ ಬರ್ಬೋದು ಸ್ವಲ್ಪ ಹೊತ್ತು. ಶಟ್ ಡೌನ್ ಮಾಡಿ ನೋಡೋಣ. ಗುಡ್ ಬಾಯ್. ಸ್ವಲ್ಪನೇ ಗುಡ್ ಬಾಯ್. ಎಷ್ಟೊತ್ತಿಂದ ನೋಡ್ತಾ ಇದೀಯಾ? ಶಟ್ ಡೌನ್ ಮಾಡು ಅಂದೆ. ನನ್ನ ಮುದ್ದು ಹೇಳಿದ ತಕ್ಷಣ ಒಂದು ಮಾತಿಗೆ ಶಟ್ ಡೌನ್ ಮಾಡ್ತಾನೆ. ಶಟ್ ಡೌನ್. ಗುಡ್ ಬಾಯ್, ವೆರಿ ಗುಡ್ ಬಾಯ್. ಸೋಫಾ ಕವರ್ ಸರಿ ಮಾಡು. ಸ್ನಾನ ಮಾಡೋಕ್ಕೆ ರೆಡಿಯಾಗು. ಯಾವ ಬಟ್ಟೆ ತೊಗೋತೀಯ ನೋಡು. ಒಂದು ನಿಮಿಷ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ, ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ಆಮ್ಲೆಟ್ ತಿಂತಿದ್ದೀವಿ. ಚಿಕನ್ನು, ಮಟನ್ನು, ಫಿಶ್ಶು ಸಾಕಾಗ್ಬಿಟ್ಟು ತಿನ್ನೋದಕ್ಕೆ ಇವತ್ತು ಎಗ್ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಎಗ್ ಆಮ್ಲೆಟ್ನ ಮಾಡ್ತಾಯಿದ್ದೀನಿ. ನೋಡಿ, ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ. ದೋಸೆ ಥರ ಬರಬೇಕು, ಅದು ಇಂಪಾರ್ಟೆಂಟ್. ನೋಡಿ, ಆಮ್ಲೆಟ್ ಮಾಡೋದು ಎಲ್ಲರೂ ಮಾಡ್ತಾರೆ, ಆದರೆ ಈ ಥರ ದೋಸೆ ಥರ ಬರೋಕ್ಕೆ ಯಾವ ರೀತಿ ಬೇಕು ಅನ್ನೋದು ನೀವು ಕಮೆಂಟ್ ಮಾಡಿ.
ನಾಳೆ ಲಾಗಲ್ಲಿ ಹಾಕ್ತೀನಿ ಅದನ್ನು. ನೋಡಿ ಹೋಳಿಗೆ ದೋಸೆ ಸೇಮ್ ದೋಸೆ. ಹೋಗೋಣ ಯಾಕಪ್ಪ ನಕ್ಕಿದ್ಯಾ? ನೋಡಿ ಕೆಲ್ಸ ಇಲ್ದ ಬಡಿಗೆ ಏನೋ ಮಾಡಿದ್ದ ಅನ್ನಂಗೆ ಇವನು ಯಾಕೆ ನಗ್ತಿರೋದು? ಹಾಂ ಕೈ ಕೋಸ್ನೀಗ ಗಿಲ್ಲಿಗ ಹಾಂ ಗಿಲ್ಲಿ ನೋಡಿ ಅವನು ನಗ್ತಿದ್ದಾನೆ ಶಿಷ್ಯ. ಗಿಲ್ಲಿ ಪ್ಯಾನ್ ಹಾಕ್ಬಿಟ್ಟಾನ ಅವನು. ಯಾವುದು ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಲಿ ಕೊಡು. ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರಿಗಕ್ಕ ಸೊಪ್ಪು ತಪ್ಪು. ಏನು ದಬ್ಬ ಹಾಕಿದ್ಯಪ್ಪ? ನೋಡಿ ಗಾಯ್ಸ್, ಇವಾಗ ಬಿಗ್ ಬಾಸ್ ನಿನ್ನೆದು ನೋಡ್ತಿದ್ದಾರೆ ಇವರು. ಯಾಕಂದರೆ ಬೆನಕನ ಕೊಂಡಕ್ಕೆ ಹೋಗಿರುವ ಪ್ರಯುಕ್ತ ನಿನ್ನೆ ನಾವು ಲಾಗ್ ಮಾಡೋಕ್ಕೂ ಆಗಿಲ್ಲ, ಬಿಗ್ ಬಾಸ್ ನೋಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ನೋಡ್ತಾ ಇದ್ವಿ. ಇವಾಗ ಊಟ ಮಾಡೋ ಸಮಯ, ಟೈಮ್ ಬಂದುಬಿಟ್ಟು 9 o'clock ಆಗೋಗಿತ್ತು. ಅದಕ್ಕೆ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಇವರು ನಮ್ಮ ಮನೆಯವರು ಗಣಿತ ಆನ್ಸರ್ ಪೇಪರ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. 10th ಪೇಪರ್ ಅಂತ ನೋಡ್ರಿ, 10th ಬ್ರಾಕೆಟ್ನ ಹಾಕಿರಿ 10th ಅಂತ. ಓಕೆ ಗೈಸ್, ಊಟ ಮಾಡಬೇಕೀಗ. ಊಟ ಮಾಡಿಬಿಟ್ಟು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಕಮೆಂಟ್ ಹಾಕಿ. ಡೈಲಿ ನಾನು ಲಾಗ್ ಮಾಡಬೇಕಂದ್ರೆ ನಾನು ಡೈಲಿ ನಾನೇ ಮಾಡ್ತೀನಿ. ಕಮೆಂಟ್ ಹಾಕೋದಿಲ್ಲ ಯಾರು. ನೋಡ್ತೀರಾ 30, 40, 50 ವ್ಯೂಸ್ ಬರುತ್ತೆ ಪರ್ ವಿಡಿಯೋ, ಬಟ್ ಯಾರು ಕಮೆಂಟೇ ಹಾಕ್ತಿಲ್ಲ. ನೋಡಿ ಗೈಸ್, ಕಮೆಂಟ್ ಹಾಕಿ. ನಾಳೆಯಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮಾರ್ನಿಂಗಿಂದ ಇದೇ ಚಾನಲಲ್ಲಿ. ಓಕೆ ಗೈಸ್, ಥ್ಯಾಂಕ್ ಯು.